ಅನು, ನಿನಗಿವಾಗಿರೋ ಸ್ಕೂಲ್ ಇಷ್ಟ ಇಲ್ಲ ಅಲ್ವಾ? ನನಗಿಷ್ಟ ಇಲ್ಲ. ಅದಕ್ಕೆ ನಾನ್ ನಿನ್ನ ಹೊಸ ಸ್ಕೂಲಿಗೆ ಸೇರಿಸೋ ವ್ಯವಸ್ಥೆ ಮಾಡಿದೀನಿ. ಹೌದಾ? ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಕೂರ್ಸ್ ಪಾಠನೇ ಮಾಡೋದಿಲ್ಲ. ಯಾಕೆ? ಅದು ಒಂಥರ ಗುರುಕುಲ ಇದ್ದ ಹಾಗೆ. ನಿನಗೆ ಅಲ್ಲಿ ಕ್ಲಾಸ್ ರೂಮೇ ಇರಲ್ಲ, ಸುತ್ತ ಗಾರ್ಡನ್ ಇರುತ್ತೆ. ಪ್ರಾಣಿ ಪಕ್ಷಿಗಳೆಲ್ಲ ಅಲ್ಲಿರುತ್ತೆ, ಗ್ರೀನರಿ ಇರುತ್ತೆ. ಗಾರ್ಡನ್ ಮಧ್ಯದಲ್ಲಿ ಕೂರ್ಸಿ ನಿನಗ್ ಪಾಠ ಮಾಡ್ತಾರೆ. ಹೇಗಿದ್ರು ನಿನಗೆ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಪಾಠ ಕೇಳೋದಕ್ಕೆ ಇಷ್ಟ ಇಲ್ಲ ಅಲ್ವಾ? ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡಿದ್ದು. ಹೌದಾ? ಹಾಗಾದ್ರೆ ಬೇಡ ಅಮ್ಮ, ಬೇಡ. ಹಾ, ಬೇಡ್ವಾ? ಯಾಕೆ? ಈಗಿರೋ ಸ್ಕೂಲ ಸಾಕು ನಂಗೆ. ಇವಾಗ ಹೋಗ್ತಾರ ಸ್ಕೂಲಲ್ಲಿ ಪಾಠ ಮಾಡಲ್ಲ, ಬರೀ ಔಟೋರೆ. ಗೊತ್ತಾ ನಿಂಗೆ? ನನ್ಗೆ ಈ ಸ್ಕೂಲ ಸಾಕು ಬಿಡು. ಓಹ್, ಈಗ ಹೋಗ್ತಿರೋ ಸ್ಕೂಲ್ಗೆ ನೀನ್ ಹೊಂದ್ಕೋತಿದ್ಯಾ ಅಂತಾಯ್ತು. ಎಸ್ ಎಸ್, ನನಗೆ ಹೋಗ್ತಾರ ಸ್ಕೂಲ್ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲಪ್ಪ. ಅಯ್ಯೋ, ಇವಳು ನೋಡಿದ್ರೆ ಸ್ಕೂಲ್ ಅಡ್ಜಸ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾಳೆ. ಭೀಮಾಂಬಿಕಾ ಅವ್ರ ಕೈಗೆ ಸಿಕ್ಕಾಕೊಂಡ್ರೆ ಏನ್ ಮಾಡೋದು? ಒಂದು ಅರ್ಥ ಆಗ್ತಿಲ್ವಲ್ಲ. ನಾನು ಆ ಭೀಮಾಂಬಿಕಾ ಅವರಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಏನ್ ಮಾಡ್ಲಿ? ಅನು